ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಹುಷಾರಿದ್ದೇನೆ. ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಆಯಿತು 7:30. ನಿನ್ನೆ ನಾನು ರೈಸ್ ನೆನೆಯಲಿಕ್ಕೆ ಹಾಕಿದ್ದು, ಹಾಗೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆ ಮಾಡ್ತಾ ಇದ್ದೇನೆ. ನಿನ್ನೆ ಒಂದು ರಾತ್ರಿ ಹಾಕಿಟ್ಟದ್ದು ನಾನು ಯೂಸ್ ಮಾಡಿದ್ದು ಬಾಸ್ಮತಿ ರೈಸಲ್ಲಿ ಕೂಡ ನೀರು ದೋಸೆ ಮಾಡ್ಬೋದು. ತುಂಬ ಪರಿಮಳ ಮತ್ತು ಟೇಸ್ಟಾಗಿ ಬರುತ್ತೆ. ಮತ್ತು ಬೆಳಿಗ್ಗೆ ನಾನು ಎದ್ದು ಇದನ್ನು ಬೇಕು ತುಪ್ಪ ಹಾಕಿ, ಮೊದಲು ಎಣ್ಣೆಗಿಂತ ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಕೂಡ ಮತ್ತು ಪರಿಮಳ ಕೂಡ ತುಂಬ ಒಳ್ಳೆ ಬರ್ತದೆ. ಮತ್ತು ಈಸಿಯಲ್ಲಿ ಮಾಡುವ ಅಂಥ ಬ್ರೇಕ್ಫಾಸ್ಟ್ ಇದು. ನಿಮಗೆ ಬೆಳಿಗ್ಗೆ ಎದ್ದು ಬೇಕಾದರೆ ಫಟಾಫಟ್ ಮಾಡುವಂಥ ಬ್ರೇಕ್ಫಾಸ್ಟ್. ಇದಕ್ಕೆ ಸಾಲ್ಟ್ ಹಾಕುವುದು ಮಾತ್ರ, ಮತ್ತು ಜಾಸ್ತಿ ಅಂತ ಹಾಕ್ಲಿಕ್ಕಿಲ್ಲ ಇದಕ್ಕೆ. ನೋಡಿ, ಇಲ್ಲಿ ನಾನು ನನಗೆ ಅಂತ ಬ್ರೇಕ್ಫಾಸ್ಟಿಗೆ 3 ನೀರು ದೋಸೆ ಮಾಡಿದ್ದೇನೆ. ಮತ್ತು ನೀರು ದೋಸೆ ಮಾಡುವಾಗ ಯಾವಾಗಲೂ ಮೊದಲು ಬೇರೆ ಪ್ಲೇಟಲ್ಲಿ ಹಾಕಿ ನೀರು ದೋಸೆ, ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಪ್ಲೇಟಿಗೆ ಹಾಕಬೇಕು. ಹಾಗೆ ಮಾಡಿದರೆ ನಿಮಗೆ ತೆಗಿಲಿಕ್ಕೆ ನೋಡಿ ತುಂಬ ಈಸಿ ನೀರು ದೋಸೆ. ಇಲ್ಲದ್ರೆ ಒಂದಕ್ಕೊಂದು ಅಂಟ್ತದೆ, ಅದಕ್ಕೋಸ್ಕರ ಹಾಗೆ ರೀತಿ ಮಾಡೋದು. ಮತ್ತು ನೋಡಿ, ಈ ರೀತಿ ಒಳ್ಳೆ ಈಸಿಯಲ್ಲಿ ತೆಗಿಬೋದು. ಮತ್ತು ಇದು ಚಟ್ನಿ ಜೊತೆ ಮತ್ತು ಇದು ಎಲ್ಲ ತಿನ್ನಲಿಕ್ಕೆ ಒಳ್ಳೆಯದು. ನಾನು ಮಾತ್ರ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೇನೆ. ತುಂಬ ಒಮ್ಮೆ ಟ್ರೈ ಮಾಡಿ ನೋಡಿ, ಬಾಸ್ಮತಿ ರೈಸಲ್ಲಿ ಒಳ್ಳೆ ಪರಿಮಳ ಬರುತ್ತೆ. ಮತ್ತು ಎಣ್ಣೆ ಬದಲಿಗೆ ತುಪ್ಪ ಹಾಕಿ ಕಾವಲಿಗೆ ಇನ್ನೂ ಒಳ್ಳೆ ಬರುತ್ತೆ, ಮತ್ತು ಪರಿಮಳ ಕೂಡ ತುಂಬ ಒಳ್ಳೆಯದು. ಈ ರೀತಿ ಮಾಡಿ ಟ್ರೈ ಮಾಡಿ. ನಾನೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ನಾನೀಗ ನೀರು ದೋಸೆಗೆ ಚಿಕನ್ ಕರಿ ಇತ್ತು ಮೊನ್ನೆದ್ದು, ಅದು ಸ್ವಲ್ಪ ಉಳಿದಿತ್ತು, ಅದರಿಂದ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಈಗ ಗಂಟೆ 10:30 ಆಯಿತು. ಹಾಗೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. ಇದು ಗ್ರೀನ್ ಮೂಂಗ್ ಅಂದರೆ ನಿಮ್ಗೆ ಗೊತ್ತಿರಬೇಕು ನೋಡಿ, ಈ ಥರ ಬರುತ್ತೆ. ಇದು ನಿನ್ನೆ ರಾತ್ರಿ ನಾನು ನೆನೆಸಿಟ್ಟದ್ದು. ಈಗ ಇದನ್ನು ನಿನ್ನೆ ರಾತ್ರಿ ನೆನೆಸಿಟ್ಟರು ಅಷ್ಟು ಇದರ ಇದು ಬರಲಿಲ್ಲ, ಅಂದರೆ ಅದು ಇದು ಬರ್ತದಲ್ಲ, ಮೂಂಗೆ ರೀತಿ ಬರ್ತದೆ ಅಂತ ಹೇಳ್ತಾರಲ್ಲ, ಅದು ಬರಲಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಇಲ್ಲಿ ನಾನು ಬೈರಸ್ ತಗೊಂಡಿದ್ದೇನೆ ನೋಡಿ, ಈ ಥರ ಬಟ್ಟೆ ಇದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಈ ರೀತಿ ಕಟ್ಟಿ ಇಡಬೇಕು. ಕಟ್ಟಿ ಇಟ್ಟರೆ ನಾಳೆ ಒಳ್ಳೆ ಇದು ಮೂಂಗೆ ಬರ್ತದೆ ಸರಿಯಾಗಿ. ಮತ್ತು ಪದಾರ್ಥಕ್ಕೆ ಕೂಡ ಒಳ್ಳೆಯದು, ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇದೆ. ಮತ್ತು ಒಳ್ಳೆ ಇದು ಕರಿ ಮಾಡ್ಬೋದು ಇದರಿಂದ. ನೋಡಿ, ಇದು ಈ ರೀತಿ. ಅದು ನಿನ್ನೆ ಇಟ್ಟರು ಅಷ್ಟು ಬರಲಿಲ್ಲ, ಇದು ಕಟ್ಟಿ ಇಟ್ಟರೆ ಈ ರೀತಿ. ಮತ್ತು ಪೋಟ್ಲಿ ಮಾಡಿ ಇಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಪೋಟ್ಲಿ ಮಾಡಿ ಇಡಬೇಕು. ಮತ್ತು ನಾಳೆ ಆಗುವಾಗ ಒಳ್ಳೆ ಇದು ಬರ್ತದೆ. ಮತ್ತು ಇದನ್ನು ಸ್ವಲ್ಪ ವೆಟ್ ಮಾಡಿ, ಈ ಬಟ್ಟೆಯನ್ನು ಸ್ವಲ್ಪ ವೆಟ್ ಮಾಡಿ ನೀರು ಎಲ್ಲ ತಾಗಿಸಿ ಸರಿಯಾಗಿ. ಮತ್ತು ನಾಳೆ ಒಂದು ದಿನ ಇಟ್ಟರೆ ನಾಳೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ. ಒಳ್ಳೆ ಪದಾರ್ಥ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಹಾಗೆ ನೋಡಿ, ಈ ರೀತಿ ನಾನು ಕಟ್ಟಿ ಇಡ್ತಾ ಇದ್ದೇನೆ. ಮತ್ತು ಇಲ್ಲಿರುವ ಇದನ್ನು ಬಿಸಾಡಬೇಕು. ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕಿ ವೆಟ್ ಮಾಡಬೇಕು. ಮತ್ತು ಇದರಲ್ಲಿ ಹಾಕಿ ಸರಿಯಾಗಿ ಮುಚ್ಚಿ ಇಡಬೇಕು. ನಾಳೆ ಅದು ತುಂಬ ಒಂಥರ ಬಿಸಿ ಥರ ಆಗುತ್ತೆ, ಮತ್ತು ಅದು ಒಳ್ಳೆ ಮುಂಗೆ ಬರ್ತದೆ ಅದರಿಂದ. ಹಾಗೆ ಮತ್ತೆ ಪದಾರ್ಥ ಮಾಡ್ಬೋದು. ಫ್ರೆಂಡ್ಸ್, ನಾನು ಬೂತಾಯಿ ಮೀನು ತಂದಿದ್ದೆ. ಇದಕ್ಕೆ ಸಾಡಿನ ಅಂತ ಹೇಳ್ತಾರೆ, ತಾರ್ಲಿ ಅಂತ, ಕನ್ನಡದಲ್ಲಿ ಬೂತಾಯಿ ಅಂತ ಹೇಳ್ತಾರೆ. ಇದನ್ನು ನಾನು ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ, ಒಳ್ಳೆ ಕ್ಲೀನ್ ಮಾಡಿ ತಂದಿದ್ದೇನೆ. ಇದರಲ್ಲಿ ಒಳ್ಳೆ ಮೊಟ್ಟೆ ಕೂಡ ಇದೆ ನೋಡಿ. ಮೊಟ್ಟೆ ಇದ್ದರೆ ಟೇಸ್ಟ್ ತುಂಬ ಜಾಸ್ತಿ. ನಾನೀಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಇದರಲ್ಲಿದೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಇದು ನಮ್ಮ ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು, ಹಾರ್ಟಿಗೆ, ಸ್ಕಿನ್ನಿಗೆ, ಮತ್ತು ಇದು ಬೋನ್ಸಿಗೆಲ್ಲ ಒಳ್ಳೆಯದು. ತುಂಬ ಮಕ್ಕಳಿಗೆ ತಿನ್ನುವಂಥ ಫಿಶ್ ಇದು. ಇದರಲ್ಲಿ ತುಂಬ ಇದು ಇದೆ ಅಂತ, ಮುಳ್ಳಿದೆ. ಹೀಗೆ ಕರಿ ಮಾಡಿದರೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಫ್ರೈ ಮಾಡಿದರೆ, ಅಂದರೆ ತುಂಬ ಡೀಪ್ ಫ್ರೈ ಮಾಡಬೇಕು, ಅಂದರೆ ಕ್ರಿಸ್ಪಿ ಥರ ಫ್ರೈ ಮಾಡಬೇಕು. ಆಗ ಮುಳ್ಳು ಕೂಡ ಈ ಮಾಂಸದ ಜೊತೆ ಅಂಟಿ ಅದು ತಿನ್ನಲಿಕ್ಕೆ ಕ್ರಿಸ್ಪಿ ಆಗುತ್ತೆ. ಅದು ಅಷ್ಟು ಗೊತ್ತಾಗೋದಿಲ್ಲ, ಅಂದರೆ ಮುಳ್ಳಿದೆ ಅಂತ ಗೊತ್ತಾಗೋದಿಲ್ಲ ಆ ರೀತಿ ಫ್ರೈ ಮಾಡಿದರೆ. ಹಾಗೆ ನಾನೀಗ ಮೀನು ತಂದಿದ್ದೆ. ಇದನ್ನು ನಾನೀಗ
ಮಸಾಲೆ ಎಲ್ಲ ಹಾಕಿ ಇಡಬೇಕು. ಒಂದು 2 ಗಂಟೆ ಆದರೂ ಇಡುವುದು, ಮತ್ತು ಲಂಚಿಗೆ ಫ್ರೈ ಮಾಡೋದು. ಹಾಗೆ ನೋಡಿ, ಇದಕ್ಕೆಲ್ಲ ಕಟ್ಸಾಕಿ ಇಡ್ತಾ ಇದ್ದೇನೆ. ಈಗ ಇದಕ್ಕೆಲ್ಲ ಮಸಾಲೆ ಹಾಕಬೇಕು. ಇದು ಕಡಿಮೆ ತರುವುದು ಮೀನು, ಆದರೆ ಇದರಲ್ಲಿ ಬೆನಿಫಿಟ್ಸ್ ತುಂಬ, ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಆದರೆ ಅದರಲ್ಲಿ ಮುಳ್ಳಿದೆ ಅಂತ ಯಾರು ತಿನ್ನಲಿಕ್ಕೆ ಕೇಳೋದಿಲ್ಲ. ಆದರೂ ಇದು ತುಂಬ ಕಡಿಮೆ ಕ್ರಾಯ ಕೂಡ ಇದಕ್ಕೆ. ಇಲ್ಲಿ UAEಯಲ್ಲಿ ಕೂಡ ಕಡಿಮೆ ಇದಕ್ಕೆ ರೇಟ್, ಮತ್ತು ಇಂಡಿಯಾದಲ್ಲಿ ಕೂಡ ತುಂಬ ಕಡಿಮೆ ಇದಕ್ಕೆ. ಮತ್ತು ಇಲ್ಲಿ ನೋಡಿ, ನಾವೀಗ ಮ್ಯಾಂಗ್ಳೂರಲ್ಲಿ ಆದರೆ ದಕ್ಕೆಗೆ ಹೋಗಿ ಎಲ್ಲ ಫ್ರೆಶ್ ಸಿಗ್ತದೆ. ಇಲ್ಲಿ ನಾವು ತಂದು ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ. ಫ್ರಿಜ್ಜಲ್ಲಿ ಇಟ್ಟರೆ ಅದು ಫ್ರೆಶ್ ಸಿಗುವ ಟೇಸ್ಟ್ ಇರುವುದಿಲ್ಲ. ಹಾಗೆ ಮತ್ತು ಕೆಲವರು ಕಟ್ ಮಾಡುವಾಗ ಇದನ್ನು ಇಲ್ಲಿಂದ ಕಟ್ ಮಾಡ್ತಾರೆ, ಫುಲ್ ಎಡ್ಡಿಂದ. ಹಾಗೆ ನಾನು ಕಟ್ ಮಾಡೋದಿಲ್ಲ, ಅದು ನೋಡಲಿಕ್ಕೂ ಕೂಡ ಅಷ್ಟು ಚೆಂದ ಕಾಣೋದಿಲ್ಲ. ಮತ್ತು ಇದು ಈ ರೀತಿ ಕಟ್ ಮಾಡಿದರೆ ನೋಡಿ ಒಳ್ಳೆ ಇದು ಆಗ್ತದೆ. ಮತ್ತು ಕೆಲವರು ನಾವು ಈಗ ಸೂಪರ್ ಮಾರ್ಕೆಟಿಂದ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡಿ ಅಂದರೆ ಈ ರೀತಿ ಎಲ್ಲ ಫುಲ್ ಕಟ್ ಮಾಡಿ ಎಲ್ಲ ಕೊಡ್ತಾರೆ ಈ ಮೀನಿಗೆ. ಹಾಗೆ ಮತ್ತು ನಾನೆಲ್ಲ ಕ್ಲೀನ್ ಮಾಡಿ ತರುವುದು, ಯಾಕೆಂದರೆ ಇದು ಕ್ಲೀನ್ ಮಾಡಲಿಕ್ಕೆ ಮನೆಯಲ್ಲಿ ತುಂಬ ಕಷ್ಟ. ಅದರ ಹೆಡ್ಡೆಲ್ಲ ತೆಗಿಲಿಕ್ಕೆ ಭಾರಿ ಕಷ್ಟ ಇದು. ಹೀಗೆ ಮೊಟ್ಟೆ ಇರುವುದರಿಂದ ಟೇಸ್ಟ್ ಕೂಡ ತುಂಬ ಒಳ್ಳೆಯದು ಈ ಫಿಶ್. ಹಾಗೆ ಬನ್ನಿ ಇದಕ್ಕೆ ಮಸಾಲ ಹಾಕುವ. ನೋಡಿ, ನಾನಿಲ್ಲಿ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಹಾಕಬೇಕು ರುಚಿಗೆ. ಮತ್ತು ಇದಕ್ಕೆ ಹಾಕೋ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ, ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಚಿಲ್ಲಿ ಪೌಡರ್, ಇದು ನಾನು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್. ಇದರಲ್ಲಿ ಎಲ್ಲ ಉಂಟು, ನೀವು ಬೇಕಾದರೆ ಸ್ವಲ್ಪ ಜೀರಿಗೆ ಪೌಡರ್, ಜೀರಾ ಪೌಡರ್, ಮತ್ತು ಪೆಪ್ಪರ್ ಪೌಡರ್, ಮತ್ತು ಅರಸಿನ ಹುಡಿ ಮತ್ತು ಎಲ್ಲ ಹಾಕಬೇಕು. ಮತ್ತು ಹುಳಿ ಬೇಕಾದರೆ ಹುಳಿ ಹಾಕ್ಬೋದು. ನಾನಿಲ್ಲಿ ವೆನೆಗರನ್ನು ಹಾಕ್ತಾ ಇದ್ದೇನೆ. ಇದು ನನ್ನ ಈ ಪೌಡರಲ್ಲಿ ಎಲ್ಲ ಮಿಕ್ಸ್ ಇದೆ, ಎಲ್ಲ ಒಣಗಿಸಿ ಪೆಪ್ಪರ್ ಮತ್ತು ಕೊರಿಯಂಡರ್ ಮತ್ತು ಜೀರಿಗೆ ಎಲ್ಲ ಒಣಗಿಸಿ, ನಾನು ಮೆಣಸು ಎಲ್ಲ ಒಣಗಿಸಿ ಪೌಡರ್ ಮಾಡುವಂಥದ್ದು. ಅದು ನಿಮಗೆ ಬೇರೆ ಬೇರೆ ಹಾಕ್ಬೋದು ನಿಮ್ಮ ಹತ್ರ ಇಲ್ಲದಿದ್ದರೆ. ಹಾಗೆ ಮಿಕ್ಸಿಂಗ್ ಪೌಡರ್ ನೋಡಿ, ಇದೆಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಒಂದು 2 ಗಂಟೆ ಆದರೂ ಇಡಬೇಕು. ಎಲ್ಲ ಇದಕ್ಕೆ ಮಸಾಲೆ ಎಲ್ಲ ಎಳಿಬೇಕು ಸರಿಯಾಗಿ, ಮತ್ತು ರುಚಿಯಾಗಿ ಫ್ರೈ ಮಾಡ್ಬೋದು. ಈಗ ನಾನು ಲಂಚಿಗೆ ತಯಾರಿ ಮಾಡ್ತಾ ಇದ್ದೇನೆ. ಲಂಚಿಗೆ ನಾನು ಇವತ್ತು ಕ್ಯಾಬೇಜ್ ಮಂಚೂರಿಯನ್ ಮಾಡುವಂತ ಇದ್ದೇನೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಕ್ಯಾಬೇಜ್ ಇತ್ತು, ಅದನ್ನು ಈಗ ಬೇಗ ಬೇಗ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ತುಂಬ ಸಪೂರವಾಗಿ ಕಟ್ ಮಾಡಬೇಕು ಇದನ್ನು. ಹೀಗೆ ಎಲ್ಲ ಕಟ್ ಮಾಡಿ, ಮೊದಲು ನಾನು ತೊಳೆಯುವುದಿಲ್ಲ, ಮೊದಲು ಎಲ್ಲ ಕಟ್ ಮಾಡಿ ನೋಡಿ ಇದರಲ್ಲಿ ಹಾಕಿ ಬಿಡೋದು, ಮತ್ತು ಅದನ್ನು ಸರಿಯಾಗಿ ತೊಳೆಯಬೇಕು. ಈಗ ನಾನು ಬಾಕಿ ಮಸಾಲದ್ದೆಲ್ಲ ತಯಾರಿ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಈರುಳ್ಳಿ ತಗೊಂಡಿದ್ದೇನೆ, ಅರ್ಧ ಕ್ಯಾಬೇಜ್ ಮತ್ತು 1 ಈರುಳ್ಳಿ. ಈ ಈರುಳ್ಳಿಯನ್ನು ಈ ಥರ ಕಟ್ ಮಾಡಬೇಕು, ಅಂದರೆ ತುಂಬ ಸಣ್ಣದು ಕಟ್ ಮಾಡಬೇಕು. ಮತ್ತು ಎಲ್ಲವನ್ನು ಕಟ್ ಮಾಡಿ ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ತಗೊಂಡಿದ್ದೇನೆ 3 ಮೆಣಸು, 3 ಗ್ರೀನ್ ಚಿಲ್ಲಿ, ಮತ್ತು ಸಣ್ಣ ತುಂಡು ಜಿಂಜರ್, ಶುಂಠಿ. ಇದೆಲ್ಲವನ್ನು ಸಪೂರವಾಗಿ ಕಟ್ ಮಾಡಬೇಕು. ಇದೆಲ್ಲವನ್ನು ಕಟ್ ಮಾಡಿ ಇದಕ್ಕೆ ಹಾಕುವ. ಈಗ ಈ ಕ್ಯಾಬೇಜನ್ನು ಸರಿಯಾಗಿ ತೊಳೆದು ತಂದಿದ್ದೇನೆ ನೀರಲ್ಲಿ, ಅದು ಒಳ್ಳೆ ಕ್ಲೀನ್ ಆಗಬೇಕು. ಮತ್ತು ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಹಾಕುವ ಬಾಕಿ ಇಂಗ್ರೀಡಿಯೆಂಟ್ಸ್, ಅಂದರೆ ಇದಕ್ಕೆ ಹಾಕಬೇಕು ಕಾರ್ನ್ಫ್ಲವರ್ ಮತ್ತು ಮೈದಾ. ಕಾರ್ನ್ಫ್ಲವರ್ 1 ಕಪ್ ಹಾಕೋದಾದರೆ ಅದರ ಅರ್ಧ ಕಪ್ ಇದು ಹಾಕಬೇಕು, ಮೈದಾ ಹಾಕಬೇಕು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ನಾನು ಹಾಕ್ತಾ ಇದ್ದೇನೆ ನೋಡಿ ಮೈದಾ ಹುಡಿ, ಆಲ್ ಪರ್ಪಸ್ ಫ್ಲಾರ್ ಅಂತ ಹೇಳ್ತಾರೆ. ನೋಡಿ, ಈಗ ಸಾಲ್ಟ್ ಹಾಕ್ತಾ ಇದ್ದೇನೆ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು 1 ಚಮಚ ಪೆಪ್ಪರ್ ಪೌಡರ್.
ನಿಮಗೆ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ಯಾಕೆಂದರೆ ನಾನು ಇಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ 3 ತಗೊಂಡಿದ್ದೇನೆ. ಅಂದರೆ ಸ್ಪೈಸಿ ಜಾಸ್ತಿ ಆಗ್ತದಂತ ಚಿಲ್ಲಿ ಪೌಡರ್ ಹಾಕಲಿಕ್ಕೆ ಹೋಗಲಿಲ್ಲ. ಮತ್ತು ಇದನ್ನು ಫಸ್ಟ್ ನೀರು ಹಾಕಲಿಕ್ಕಿಲ್ಲ. ಮೊದಲು ಅಂದರೆ ಅದು ಕ್ಯಾಬೇಜಿದ್ದು ನೀರಿರುತ್ತೆ, ಅದನ್ನು ಅದರಲ್ಲೇ ಸರಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮತ್ತು ಬೇಕಾದರೆ ಸ್ವಲ್ಪ ನೀರನ್ನು ಹಾಕಬೇಕು. ನೋಡಿ ಈ ರೀತಿ. ನಂತರ ಕೈಯಲ್ಲಿ 2 ಕೈಯಲ್ಲಿ ಸರಿಯಾಗಿ ಈ ರೀತಿ ಬಾಲ್ ಮಾಡಬೇಕು ಇದರ ಕ್ಯಾಬೇಜಿದ್ದು ರೌಂಡ್ ಶೇಪಲ್ಲಿ. ಈಗ ನಾನು ಒಂದೊಂದಾಗಿ ಇಡ್ತಾ ಹೋಗ್ತೇನೆ, ಯಾಕೆಂದರೆ ಇದನ್ನು ಈಗ ಫ್ರೈ ಮಾಡಬೇಕು. ಈ ರೀತಿ ಕ್ಯಾಬೇಜ್ ಮಂಚೂರಿಯನ್ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮಾಡಲಿಕ್ಕೆ ಈಸಿ ಕೂಡ, ಅಷ್ಟು ಕಷ್ಟ ಏನೂ ಇಲ್ಲ ಇದರಲ್ಲಿ. ಈಗ ನಾನು ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡಬೇಕು. ಒಂದು ಬ್ರೌನ್ ಕಲರಲ್ಲಿ ಬಂದರೆ ಸಾಕು. ಒಂದು ಕಡೆ ಫ್ರೈ ಆಯಿತು. ಈಗ ಇನ್ನೊಂದು ಕಡೆ ಕೂಡ ನಾನು ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಇಷ್ಟರ ತನಕ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲೈಕ್ ಮಾಡಿ. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ನೀವು ಟ್ರೈ ಮಾಡಿದ್ದೀರಾ, ಹೇಗಾಯಿತು ರೆಸಿಪೀಸ್ ಅಂತ. ನೋಡಿ, ನಾನೀಗ ಬ್ರೌನ್ ಕಲರಿಗೆ ಬಂತು. ಆಗ ನಾನು ತೆಗಿತಾ ಇದ್ದೇನೆ. ಎಲ್ಲ ಸರಿಯಾಗಿ ಫ್ರೈ ಆಯಿತು. ಒಂದು ಅರ್ಧ ಕ್ಯಾಬೇಜಲ್ಲಿ ಒಂದು 20-25 ಬಾಲ್ಸ್ ಮಾಡ್ಬೋದು. ಮತ್ತು ತುಂಬ ಟೇಸ್ಟ್ ಕೂಡ ಇದು ಕ್ಯಾಬೇಜ್ ಮಂಚೂರಿಯನ್. ಕ್ಯಾಬೇಜ್ ಫ್ರೈ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಪಕೋಡ ಎಲ್ಲ ಮಾಡುವಾಗ. ಈಗ ನಾನು ಇಲ್ಲಿ ತಗೊಂಡಿದ್ದೇನೆ ಒಂದು ಪಾತ್ರೆ. ನೋಡಿ, ಪಾತ್ರೆಗೆ ನಾನು ಫ್ರೈ ಮಾಡಿದ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಎಲ್ಲ ಫ್ರೈ ಮಾಡಿ ಇಟ್ಟ ಕ್ಯಾಬೇಜ್ ಬಾಲ್ಸನ್ನು ಹಾಕಬೇಕು. ಮತ್ತು ಸ್ವಲ್ಪ ಹೊತ್ತು ಆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಎಲ್ಲವನ್ನು. ಮತ್ತು ಈಗ ಒಂದೊಂದೇ ಸಾಸ್ ಹಾಕಿ ಹೋಗಬೇಕು. ಅಂದರೆ ನಾನೀಗ ಹಾಕ್ತಾ ಇದ್ದೇನೆ ಚಿಂಗ್ಸ್ ಅವರದ್ದು ಕ್ಯಾಬೇಜ್ ಮಂಚೂರಿಯನ್ ಸಾಸ್. ಇದು ಒಂದು 3-4 ಟೀ ಸ್ಪೂನ್ ಹಾಕಬೇಕು. ಇದು ತುಂಬ ಟೇಸ್ಟ್ ಬರುತ್ತೆ, ಈ ರೀತಿ ಮಾಡಿ ನೋಡಿ. ಈಗ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ, ಅಂದರೆ ಮೀಡಿಯಮಲ್ಲಿ. ಮತ್ತು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಚಟ್ನಿ ಸಾಸ್, ಶೆಜ್ವಾನ್ ಚಟ್ನಿ ಸಾಸ್. ಇವೆಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು ಅದೇ ಎಣ್ಣೆಯಲ್ಲಿ. ನೋಡಿ, ನಾನು ಶೆಜ್ವಾನ್ ಚಟ್ನಿ ಸಾಸ್ ಹಾಕೋ ಮೊದಲು ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಯಾಕೆಂದರೆ ಚಿಂಗ್ಸ್ ಕ್ಯಾಬೇಜ್ ಮಂಚೂರಿಯನ್ ಸಾಸಲ್ಲಿ ಥಿಕ್ನೆಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು, ಅದು ಗ್ರೇವಿ ಥರ ಆಗಲಿಕ್ಕೆ. ಮತ್ತು ಈಗ ನಾನು ಯೂಸ್ ಮಾಡ್ತಾ ಇದ್ದೇನೆ ಶೆಜ್ವಾನ್ ಚಟ್ನಿ ಸಾಸ್. ಅದು ಒಂದು ನಾನು ತಗೊಂಡಿದ್ದೇನೆ 2 ಟೀ ಸ್ಪೂನ್. ಮತ್ತು ಸರಿಯಾಗಿ ಅವೆಲ್ಲವನ್ನು ಮಿಕ್ಸ್ ಮಾಡಬೇಕು. ಈಗ ನಾನು ಇವೆಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾನು ಹಾಕ್ತಾ ಇದ್ದೇನೆ ಚಿಲ್ಲಿ ಸಾಸ್. ನಾನಿಲ್ಲಿ 2 ಸ್ಪೂನ್ ಯೂಸ್ ಮಾಡಿದ್ದೇನೆ. ಯಾಕೆಂದರೆ ನನಗೆ ಸ್ಪೈಸಿ ಇಷ್ಟ, ಅಂದರೆ ಸ್ಪೈಸಿ ಒಳ್ಳೆಯದಾಗ್ತದೆ ತಿನ್ನುವಾಗ. ಹಾಗೆ ನಾನು ಸ್ಪೈಸಿ ರೀತಿ ಮಾಡಿದ್ದೇನೆ ಸ್ವಲ್ಪ. ನಿಮಗೆ ಬೇಕಾದರೆ
ಅದನ್ನು ಚಿಲ್ಲಿ ಸಾಸನ್ನು ಸ್ಕಿಪ್ ಮಾಡ್ಬೋದು, ಯಾಕೆಂದರೆ ಚಿಲ್ಲಿ ಪೆಪ್ಪರ್ ಪೌಡರ್ ಎಲ್ಲ ಮೊದಲೇ ಹಾಕಿದ್ದೇವೆ. ಈಗ ನೋಡಿ ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗಿದೆ. ಈಗ ನಾನು ಗಾರ್ನಿಷ್ ಮಾಡ್ತಾ ಇದ್ದೇನೆ ಕೊರಿಯಂಡರ್ ಲೀವ್ಸಲ್ಲಿ. ನೋಡಿ ಒಳ್ಳೆ ರೀತಿ ಬರುತ್ತೆ. ಇದು ನಿಮಗೆ ಪೂರಿ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲ ತಿನ್ಬೋದು. ಇಲ್ಲಿ ನಾನು ಎಣ್ಣೆ ಬಿಸಿ ಆದಮೇಲೆ ಸಾರ್ಡಿನ್ಸನ್ನು ಮಸಾಲ ಹಾಕಿ ಇಟ್ಟಿದ್ದೆ, ಅದನ್ನೀಗ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಕ್ರಿಸ್ಪಿ ರೀತಿ, ತುಂಬ ಒಳ್ಳೆ ರೀತಿ, ಅಂದರೆ ಕ್ರಿಸ್ಪಿ ಬರುವ ರೀತಿ ನಾನು ಫ್ರೈ ಮಾಡೋದು, ಯಾಕೆಂದರೆ ಅದು ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಈಗ ಒಂದು ಕಡೆ ಫ್ರೈ ಆಯಿತು, ಇನ್ನೊಂದು ಕಡೆ ಫ್ರೈ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಾಳೆ ಬರ್ತೇನೆ ಇನ್ನೊಂದು ವ್ಲಾಗ್ ಒಂದಿಗೆ, ರೆಸಿಪೀಸ್ ಒಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.